ಕೋರ್ಟ್ ಹಾಲ್ನಿಂದ ಈಗ ದರ್ಶನ್ ನಿರ್ಗಮಿಸಿದ್ದಾರೆ. 57 ಕೋರ್ಟ್ ಹಾಲ್ ನಂಬರ್ ಒಳಗಡೆಗಿದ್ರೆ ಇಲ್ಲಿಯವರೆಗೂ ಕೂಡ ಜಾಮೀನು ಪ್ರಕ್ರಿಯೆಯನ್ನು ಮುಗಿಸೋಕೆ ಈಗ ಪೂರ್ಣಗೊಳಿಸಿ ಹೊರ ಬರ್ತಾ ಇದ್ದಾರೆ. ದರ್ಶನ್ ಜಾಮೀನು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ನೇರವಾಗಿ ಬಿಜಿಎಸ್ ಆಸ್ಪತ್ರೆಗೆ ದರ್ಶನ್ ಅವರು ತೆರಳಲಿದ್ದಾರೆ. ಜಾಮೀನು ಪ್ರಕ್ರಿಯೆಯನ್ನು ಮುಗಿಸ್ಕೊಂಡು ಈಗ ಕೋರ್ಟ್ ಹಾಲ್ 57ರಿಂದ ಅವರು ಆಚೆ ಬಂದಿದ್ದಾರೆ. ಈಗ ಲಿಫ್ಟ್ ಮೂಲಕವಾಗಿ ಅಲ್ಲಿ ಬಂದು 3ನೇ ಫ್ಲೋರ್ವರೆಗೂ ಕೂಡ ಕಾರನ್ನು ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಸೊ ಹಾಗಾಗಿ ಅಲ್ಲಿಂದ ಅವರು ನೇರವಾಗಿ ತಮ್ಮ ವಾಹನವನ್ನು ಹತ್ಕೊಂಡು ಕೆಳಗಡೆ ಇಳಿತಾರೆ ಡೌನ್ನಲ್ಲಿ. ನನ್ನ ಸಹೋದ್ಯೋಗಿ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಈಗ ಸಂಪೂರ್ಣವಾಗಿ ಎಲ್ಲ ಸಿದ್ಧತೆಯನ್ನು ಮುಗಿಸ್ಕೊಂಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ಏನೇನು ತೆರಳುವಂಥ ಸಂದರ್ಭ? ಹೌದು ಅರುಣ್, ಈಗ ಬಾಂಡ್ ಪ್ರಕ್ರಿಯೆ ಸಲ್ಲಿಕೆ ಏನಿದೆ ಅದನ್ನ ಬಹುತೇಕ ಮುಕ್ತಾಯಗೊಂಡು ಹೊರಭಾಗಕ್ಕೆ ಬರ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನೀವಿನ್ನು ನೋಡ್ತಾ ಇರ್ಬೋದು, ಹೊರಭಾಗದಲ್ಲಿ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನ ಮಾಡ್ಕೊಂಡಿದ್ದಾರೆ. ಸೊ ಯಾವುದೇ ಕ್ಷಣದಲ್ಲಾದರೂ ಕೂಡ ದರ್ಶನ್ ಹೊರಗಡೆ ಬರ್ಬೋದು ಅನ್ನುವಂಥದ್ದು. ಜೊತೆಗೆ ಸಾಕಷ್ಟು ಜನ ಆಪ್ತರ ಜೊತೆಗೆ ದರ್ಶನ್ ಅವರು ಬಂದಿದ್ದಾರೆ. ಸೊ ಹೀಗಾಗಿ ಪೊಲೀಸರು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಎಲ್ಲ ರೀತಿಯಾಗಲೂ. ಇನ್ನು ಕೋರ್ಟ್ ಹಾಲ್ನಿಂದ ನೇರವಾಗಿ ದರ್ಶನ್ ಅವರು ಆಸ್ಪತ್ರೆಗೆ ತೆರಳ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಸೊ ಇಲ್ಲಿಂದ ತೆರಳಿದಂತಹ ದರ್ಶನ್ ಅವರು ನೇರವಾಗಿ ಮತ್ತೆ ಚಿಕಿತ್ಸೆಯನ್ನ ಮುಂದುವರಿಸ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಇನ್ನು ಕೋರ್ಟ್ನ ಹೊರಭಾಗದಲ್ಲೂ ಕೂಡ ಅಷ್ಟೇ ಜನರು ಸೇರಿದ್ದಾರೆ. ಇನ್ನು ಒಳಭಾಗದಲ್ಲಿ ಕಾರನ್ನು ಅಲ್ಲೇ ನಿಲ್ಲಿಸ್ಕೊಂಡಿದ್ದಾರೆ ಕೋರ್ಟ್ನ ಒಳಭಾಗದಲ್ಲಿ. ಸೊ ಹಾಗಾಗಿ ಅಲ್ಲಿಂದ ನೇರವಾಗಿ ಕಾರನ್ನು ತೆಗೆದುಕೊಂಡು ಹೊರಭಾಗಕ್ಕೆ ಬರ್ತಾರೆ. ಸೊ ಹಾಗಾಗಿ ಪೊಲೀಸರು ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಬಿಗಿ ಭದ್ರತೆಯನ್ನು ಮಾಡ್ಕೊಂಡಿದ್ದಾರೆ ಅಂತ. ಇನ್ನು ಹೊರಭಾಗದಲ್ಲೂ ಕೂಡ ಅಷ್ಟೇ ಸಾಕಷ್ಟು ಜನ ಟ್ರಾಫಿಕ್ ಪೊಲೀಸ್ ಅವರು ಕೂಡ ನಿಯೋಜನೆಗೊಂಡಿದ್ದಾರೆ. ಇಲ್ಲಿಂದ ನೇರವಾಗಿ ಆಸ್ಪತ್ರೆಗೆ ತೆರಳ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಅರುಣ್. ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.